ಆನೇಕಲ್ನ ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಅನಾಹುತ ಸಂಭವಿಸಿದೆ. ಅಲಂಕೃತ 2 ತೇರು ಬಿದ್ದು ಓರ್ವ ಸಾವನ್ನಪ್ಪಿದ್ರೆ ಹಲವರಿಗೆ ಗಾಯಗಳಾಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. 150 ಅಡಿಗೂ ಎತ್ತರದ ತೇರು ಎಳೆದು ಭಕ್ತರು ತರುತ್ತಿದ್ದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಈ ವೇಳೆ ನೆಲಕ್ಕೆ ಬಿದ್ದ ದೊಡ್ಡ ನಾಗಮಂಗಲ ರಾಯಸಂದ್ರ ತೇರು ರಾಯಸಂದ್ರ ರಥದ ಕುರ್ಜು ಕೆಳಗೆ ಸಿಲುಕಿ ಓರ್ವ ದುರ್ಮರಣವನ್ನಪ್ಪಿದ್ರೆ ಗಾಳಿ ಸಹಿತ ಮಳೆಯಿಂದಾಗಿ ಆಯತಪ್ಪಿ ಬಿದ್ದಿರುವ ತೇರುಗಳು. ಒಟ್ಟಾರೆಯಾಗಿ ಜಾತ್ರೆ ಅಂತ ಅಂದ್ರೆ ಅಲ್ಲಿ ಸಾವಿರಾರು ಜನರು ಸೇರಿರ್ತಾರೆ. ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಒಟ್ಟಾರೆಯಾಗಿ 2 ತೇರು ಬಿದ್ದು ಓರ್ವ ಸಾವನ್ನಪ್ಪಿದ್ರೆ ಹಲವರಿಗೆ ಗಾಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿಜಕ್ಕೂ ದುರಂತ ಘಟನೆ ಇದು. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ತೇರು ಯಾವ ರೀತಿಯಾಗಿ ಏಕಾಏಕಿ ನೆಲಕ್ಕೆ ಬಿದ್ದಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನ ಅಲ್ಲಿರುವಂತಹ ಭಕ್ತರು ಜನರು ಕೂಡ ಒಂದು ಕ್ಷಣ ಗಾಬರಿಯಾಗಿದ್ದಾರೆ. ತೇರು ಬಿದ್ದು ಓರ್ವ ಸಾವನ್ನಪ್ಪಿದ್ರೆ ಹಲವರಿಗೆ ಗಾಯವಾಗಿದೆ. ಸುಮಾರು 150 ಅಡಿ ಎತ್ತರದ ತೇರು ನೆಲಕ್ಕಪ್ಪಳಿಸಿದ್ದು ಓರ್ವ ಸಾವನ್ನಪ್ಪಿದ್ರೆ ಹಲವರಿಗೆ ಗಾಯಗಳಾಗಿದೆ ಅಂತ ಹೇಳಲಾಗ್ತಾ ಇದ್ದು ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ಈ ಅನಾಹುತ ಸಂಭವಿಸಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಅಂಬರೀಶ್, ನಿಜಕ್ಕೂ ದುರಂತ ಘಟನೆ ನಡೆದೋಗಿದೆ. ಹೇಗಾಯ್ತು ಘಟನೆ? ತೇರನ್ನ ಸರಿಯಾಗಿ ಕಟ್ಟಿರ್ಲಿಲ್ವಾ ಹೇಗೆ ಅಂತ? ಕಾವ್ಯ, ಖಂಡಿತವಾಗೂ ಮದ್ದೂರಮ್ಮ ಜಾತ್ರೆ ಅಂತಂದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಜಾತ್ರೆ ಆಗಿರುವಂತದ್ದು. ಅಂದ್ರೆ ಪ್ರತಿ ಬಾರಿನೂ ಸಹ ಜಾತ್ರೆಗೆ ತೇರುಗಳನ್ನ ಕಟ್ಟಿ ಸುಮಾರು ಕಿಲೋಮೀಟರ್ ಗಟ್ಲೆ ಏನು ಹಸುಗಳ ಮುಖಾಂತರ ರಾಸುಗಳನ್ನ ಕಟ್ಟಿ ಎಳ್ಕೊಂಡ್ಬರ್ತಾರೆ. ಎಳ್ಕೊಂಡ್ಬಂದು ದೇವಸ್ಥಾನದ ಆವರಣದಲ್ಲಿ ನಿಲ್ಲಿಸ್ತಾರೆ. ಅದೇ ರೀತಿ ಇವತ್ತು ಸಹ 5 ಗ್ರಾಮಗಳಿಂದ ತೇರನ್ನ ಕಟ್ಟಿ ಇವತ್ತು ಆ ಹುಸ್ಕೂರಿನ ಮದ್ದೂರಮ್ಮ ದೇವಾಲಯದ ಆವರಣಕ್ಕೆ ತರೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಜೊತೆಗೆ ಅಲ್ಲಿಂದಲೂ ಸಹ ಕೆಲವು ಗ್ರಾಮಗಳಿಂದ ಈಗಾಗಲೇ ದೇವಾಲಯದ ಮುಂಭಾಗಕ್ಕೆ ಅಂದ್ರೆ ರಾಯಸಂದ್ರ ಕುರ್ಜು ದೇವಾಲಯದ ಮುಂಬಾಗಕ್ಕೆ ಬರ್ತದೆ. ಮತ್ತೊಂದು ಕಡೆಗೆ ದೊಡ್ಡಮಂಗಲ ತೇರು ಸಹ ಏನು ದಾರಿಗೆ ಬಂದು ಸುಮಾರು 1 ಕಿಲೋಮೀಟರ್ ಮುಂದೆ ಬಂದಿರ್ತದೆ. ಆದ್ರೆ ಏಕಾಏಕಿ ಮಳೆ ಮತ್ತು ಗಾಳಿ ಶುರುವಾದ ಹಿನ್ನೆಲೆ ಒಂದ್ ಕಡೆಗೆ ರಾಯಸಂದ್ರ ತೇರು ನಿಲ್ಸಿರೋ ಹತ್ರನೇ ಆ ಗಾಳಿಗೆ ಬಿದ್ದು ಹಿಂಬದಿಗೆ ಬಿದ್ದಿರೋದ್ರಿಂದ ಓರ್ವರು ಮಾತ್ರ ಈಗ ಸಾವನ್ನಪ್ಪಿರೋದು. ಇದು 3-4 ಜನಕ್ಕೆ ಗಾಯ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಮತ್ತೊಂದ್ ಕಡೆಗೆ ಏನಂತಂದ್ರೆ ಇದಕ್ಕೆ ಪ್ರಮುಖ ಕಾರಣ ಇನ್ನು 3 ತೇರುಗಳು ಬರ್ಬೇಕಾಗಿತ್ತು. ಆ ತೇರುಗಳು ಸಹ ಗಾಳಿ ಹೆಚ್ಚಾದ ಹಿನ್ನೆಲೆ ಆ ತೇರುಗಳನ್ನ ಏನೀಗ ಬರ್ತಾ ಇದ್ದ ದಾರಿಯಲ್ಲೇನೆ ಪೊಲೀಸರು ಸ್ಟಾಪ್ ಮಾಡಿ ಅಲ್ಲೇ ನಿಲ್ಸಿರುವಂತದ್ದು. ಅಂದ್ರೆ ಅಲ್ಲಿ ಮುಂದಕ್ಕೆ ಬಂದಾಗ ಮತ್ತಷ್ಟು ಅನಾಹುತ ಆಗ್ತದೆ ಅಂತೇಳಿ ನಿಲ್ಸಿದ್ದಾರೆ. ಜೊತೆಗೆ ಈ ಜಾತ್ರೆ ಅಂತಂದ್ರೆ ಸಾಕಷ್ಟು ಇಡೀ ಗ್ರಾಮಸ್ಥರು ಸೇರಿ 1 ತಿಂಗಳಿಂದ ಈ ತೇರುಗಳನ್ನ ಸಂಪೂರ್ಣವಾಗಿ ತಯಾರಿಯನ್ನ ಮಾಡ್ಕೊಳ್ತಾರೆ. ಜೊತೆಗೆ ಕಳೆದ ಬಾರಿ ಸಹ ಒಂದು ಅವಘಡ ಆಗಿತ್ತು. ಅದು ಈಲಲ್ಗೆ ಗ್ರಾಮದಿಂದ ಬರ್ಬೇಕಾದ್ರೆ ಒಂದು ತೇರು ಬಿದ್ದು ಸಾಕಷ್ಟು ಅನಾಹುತ ಆಗಿತ್ತು. ಆ ಹಿನ್ನೆಲೆ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಹ ಈ ಬಾರಿ ತೇರು ಕಟ್ಟೋರಿಗೆ ಆ ಗ್ರಾಮಸ್ಥರಿಗೆ ಸಂಪೂರ್ಣವಾಗಿ ಎಲ್ಲಾ ಮಾಹಿತಿಯನ್ನ ಕೊಟ್ಟಿದ್ರು. ಯಾವುದೇ ರೀತಿಯ ಅಹಿತಕರ ಘಟನೆ ಆಗ್ಬಾರ್ದು ಅಂತೇಳಿ ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ರು. ಆದ್ರೆ ದುರದೃಷ್ಟನೋ ಮಳೆ ಮತ್ತು ಗಾಳಿ ಬಂದ ಪರಿಣಾಮ ನಿಲ್ಸಿದಂತ ತೇರು ಬಿದ್ದು ಈಗ ಒಬ್ಬರು ಸಾವನ್ನಪ್ಪಿದ್ದಾರೆ, 3 ಜನ ಆಸ್ಪತ್ರೆಯಲ್ಲಿ ಗಾಯಗೊಂಡಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಅಂಬರೀಶ್ ಡೀಟೇಲ್ಸ್